ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹಳೆ ವಿಡಿಯೋದಲ್ಲಿ ಸ್ವಲ್ಪ ಎಜುಕೇಷನ್ ಬಗ್ಗೆ ಮತ್ತು ಆಮೇಲೆ ಸಣ್ಣ ಕಥೆಗಳ ಬಗ್ಗೆ ಮತ್ತು ಆಮೇಲೆ ಬೇರೆ ಬೇರೆ ಇಂಪಾರ್ಟೆಂಟ್ ಆಗಿರೋ ವಿಷಯಗಳ ಬಗ್ಗೆ ನಾನು ಮಾತಾಡಿದ್ದೆ. ಆದರೆ ಈ ವಿಡಿಯೋದಲ್ಲಿ ನಾನು ಈ ಡಿಗ್ರಿ ಕಾಲೇಜ್ ಯಾವ ರೀತಿ ಇರುತ್ತೆ ಮತ್ತು ಆಮೇಲೆ ಯಾವ ರೀತಿ ಎಕ್ಸಾಮ್ಸ್ ಇರ್ತವೆ ಮತ್ತು ಆಮೇಲೆ ಈ ಎಕ್ಸಾಮ್ಸ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಮತ್ತು ಆಮೇಲೆ ಅಲ್ಲಿ ಡ್ಯೂರೇಷನ್ ಎಷ್ಟಿರುತ್ತೆ ಮತ್ತು ಆಮೇಲೆ ಯಾವ ಥರ ಎಕ್ಸಾಮ್ ಪ್ಯಾಟ್ರನ್ ಇರುತ್ತೆ ಮತ್ತು ಆಮೇಲೆ ಯಾವ ರೀತಿ ಪ್ರಿಪೇರ್ ಆದರೆ ಡಿಗ್ರಿ ಎಕ್ಸಾಮ್ಸ್ ಎಲ್ಲ ಈಸಿಯಾಗಿ ಇದು ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಮಾತಾಡಬೇಕಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ಈ ಪಿ ಯು ಸಿ ಎಲ್ಲ ಮುಗಿದಾದ್ಮೇಲೆ ಈ ಡಿಗ್ರಿಗೆ ಎಂಟ್ರಿ ಆಗ್ತಾರೆ. ಯಾವುದೇ ಡಿಗ್ರಿ ಆಗಿರ್ಬೋದು, ಬಿ ಎ, ಬಿ ಎಸ್ ಸಿ, ಬಿ ಕಾಮು, ಬಿ ಬಿ ಎಮ್ಮು, ಇನ್ನೂ ಬೇರೆ ಬೇರೆ ಯಾವುದೇ ಡಿಗ್ರಿ ಆಗಿರ್ಬೋದು. ಪಿ ಯು ಸಿನಲ್ಲಿ ಯಾವ ರೀತಿ ಇರುತ್ತಂದರೆ ಅಲ್ಲಿ ಇಯರ್ ಎಂಡ್ ಎಕ್ಸಾಮ್ ಇರುತ್ತೆ, ಒಂದೇ ಸಾರಿ ಎಕ್ಸಾಮ್. ಇವಾಗ ಜೂನಲ್ಲಿ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡ್ರೆ ಅವರಿಗೆ ಫೆಬ್ರವರಿ ಮತ್ತು ಇಲ್ಲಾಂದರೆ ಮಾರ್ಚಲ್ಲಿ ಎಕ್ಸಾಮ್ಸ್ ಇರುತ್ತೆ. ಫಸ್ಟ್ ಇಯರ್ ಪಿ ಯು ಸಿಗೆ ಬಂದು ಫೆಬ್ರವರಿನಲ್ಲಿರುತ್ತೆ ಆಲ್ಮೋಸ್ಟ್ ಆಲು. ಸೆಕೆಂಡ್ ಇಯರಿಗೆ ಬಂದು ಮಾರ್ಚಿಗಿರುತ್ತೆ. ಮತ್ತು ಆಮೇಲೆ ಈ ಡಿಗ್ರಿನಲ್ಲಿ ಆ ಥರ ಇರೋದಿಲ್ಲ. ಈ ಡಿಗ್ರಿನಲ್ಲಿ ಯಾವ ಥರ ಅಂದರೆ ಸೆಮಿಸ್ಟರ್ ಸ್ಕೀಮ್ಗಳು, 3.5 ತಿಂಗಳಿಗೆ ಒಂದೊಂದು ಸೆಮ್ ಇರ್ತದೆ. ಅಲ್ಲೇ ಥರ ವರ್ಷಕ್ಕೊಂದು ಸಾರಿ ಎಕ್ಸಾಮ್ ಬರೆಯೋದಿರಲ್ಲ. ಇಲ್ಲಿ ಯಾವ ರೀತಿ ಅಂದರೆ ಈ ಬಿ ಎ ತಗೊಂಡವ್ರಿಗೆ ಬರೀ ಥಿಯರಿ ಎಕ್ಸಾಮ್ ಇರ್ತವೆ, ಈ ಬಿ ಕಾಮ್ ತಗೊಂಡವ್ರಿಗೂ ಅಷ್ಟೇ ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಮತ್ತು ಆಮೇಲೆ ಈ ಬಿ ಎಸ್ ಸಿ ತಗೊಂಡವ್ರಿಗೆ ಲ್ಯಾಬು ಮತ್ತು ಥಿಯರಿ ಎಕ್ಸಾಮ್ಸ್ ಇರುತ್ತೆ. ಇವ್ರಿಗೆ ಯಾವ ಥರ ಅಂದರೆ ಸೆಮಿಸ್ಟರ್ ಎಕ್ಸಾಮ್ ಮಾತ್ರ. ಈ ಸೆಮಿಸ್ಟರ್ ಎಕ್ಸಾಮ್ ಯಾವ ಥರ ಅಂದರೆ 3.5 ತಿಂಗಳಾದಮೇಲೆ ಒಂದು ಎಕ್ಸಾಮ್ ಬರ್ತದೆ ಮತ್ತು ಆಮೇಲೆ ಲ್ಯಾಬ್ ಎಕ್ಸಾಮ್ ಬರುತ್ತೆ. ಅದರಲ್ಲಿ ನಾವು ಚೆನ್ನಾಗಿ ಇದು ಮಾಡಬೇಕು. ಆದರೆ ಈ ಪಿ ಯು ಸಿ ಥರ ನಮಗೆ ತುಂಬ ಟೈಮ್ ಇರೋದಿಲ್ಲ. ಇದರಲ್ಲಿ ಡಿಗ್ರಿನಲ್ಲಿ ಯಾವ ರೀತಿ ಅಂದರೆ ನಮಗಿರೋದೇ ತುಂಬ ಕಮ್ಮಿ ಟೈಮು, 3.5 ತಿಂಗಳು. ಮತ್ತು ಅದಾದಮೇಲೆ ಇಲ್ಲಿ ಯಾವುದೇ ಸಬ್ಜೆಕ್ಟ್ ಆಗಲಿ 5 ಲೆಸನ್ಸ್ ಇರುತ್ತೆ. ನಾವು ಒಂದು 4 ಲೆಸನ್ ಪಕ್ಕ ಓದ್ಕೊಂಡು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸಾಕು. ಮತ್ತು ಆಮೇಲೆ ಈ 5ಗೆ 5 ನಾವು ಫುಲ್ ಪ್ರಿಪೇರ್ ಆಗಬೇಕಂತ ಏನಿರೋದಿಲ್ಲ. 4 ನಾವು ಪಕ್ಕ ರೆಡಿ ಆದರೆ ಮತ್ತು ಆಮೇಲೆ ಎಲ್ಲ ಕ್ವಶನ್ಸ್ನ ಒಂದು ಬಿಡ್ದಂಗೆ ಅಟೆಂಡ್ ಮಾಡಿದ್ರೆ ನಾವಿಲ್ಲಿ ಈ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡ್ಕೊಬೋದು. ಈ ಡಿಗ್ರಿನಲ್ಲಿ ಹೆಂಗಾಗುತ್ತಂದರೆ ಹುಡುಗರು ಸ್ಟಾರ್ಟಿಂಗಲ್ಲಿ ಡಿಗ್ರಿಗೆ ಸೇರ್ಕೊಂಡಿರ್ತಾರೆ. ಅಲ್ಲಿ ಬಿಡು ಈ ಪಿ ಯು ಸಿನಲ್ಲೆಲ್ಲ ತುಂಬ ಟೈಮ್ ಇರುತ್ತಲ್ಲ, ಹಂಗೆ ಇರುತ್ತೆ ಅಂತ ಅಂದ್ಕೊತಾರೆ. ಆದರೆ ನೋಡೋ ಅಷ್ಟೊತ್ತಿಗೆ ಎಕ್ಸಾಮು, ಲ್ಯಾಬ್ ಎಕ್ಸಾಮು ಎಲ್ಲ ಬಂದುಬಿಡುತ್ತೆ. ಮತ್ತು ಆಮೇಲೆ ಯಾಕೆ ತುಂಬ ಡಿಗ್ರಿನಲ್ಲಿ ಬ್ಯಾಕಪ್ ಆಗ್ತದೆ ಅಂದರೆ ಇದೇ ಕಾರಣಕ್ಕೆ. ಹುಡುಗರು ಏನು ಮಾಡ್ತಾರೆ, ಟೈಮ್ ಇರುತ್ತೆ ಬಿಡು ಅಂತ ಅಂದ್ಕೊತಾರೆ. ನೋಡೋ ಅಷ್ಟೊತ್ತಿಗೆ 1 ತಿಂಗಳು 2 ತಿಂಗಳು ಕಳೆದೋಗ್ಬಿಡ್ತದೆ. ಆಮೇಲೆ ಇಂಟರ್ನಲ್ ಬರ್ತದೆ ಮತ್ತು ಆಮೇಲೆ ಮೇಯ್ನ್ ಎಕ್ಸಾಮ್ ಬಂದೇ ಬಿಡ್ತದೆ. ಆದರೆ ಸರಿಯಾಗಿ ಪ್ರಿಪೇರ್ ಆಗೋದಿಲ್ಲ. ಮತ್ತು ಹೆಂಗಂದ್ರೆ ಹಂಗೆ ಅಟೆಂಡ್ ಮಾಡ್ತಾರೆ. ಕೆಲವೊಂದು ಹುಡುಗರೆಲ್ಲ ಪಾಸ್ ಆಗ್ತಾರೆ, ಜಸ್ಟ್ ಪಾಸ್ ಆಗಿಬಿಡ್ತಾರೆ ಓದೋ ಹುಡುಗರು. ಕೆಲವೊಬ್ಬರೆಲ್ಲ ಫೇಲ್ ಆಗಿಬಿಡ್ತಾರೆ. ಯಾಕೆ ಈ ಥರ ಬ್ಯಾಕಪ್ ಆಗ್ತದಂದರೆ ಇದೇ ಕಾರಣಕ್ಕೆ. ನಾವು ಮೊದಲು ಇಲ್ಲಿ ಏನಂದರೆ ಮೇಯ್ನಾಗಿ ಡಿಗ್ರಿನಲ್ಲಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಕಲ್ತ್ಕೋಬೇಕು. ಈ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಡಿಗ್ರಿನಲ್ಲಿ ನಾವು ಸಕ್ಸಸ್ ಆಗೋಕ್ಕೆ ಸಾಧ್ಯ. ಇಲ್ಲಾಂತಂದರೆ ತುಂಬ ಬ್ಯಾಕಪ್ ಆಗ್ಬಿಡ್ತವೆ, ಸಬ್ಜೆಕ್ಟ್ಸ್ ಎಲ್ಲ ಜಾಸ್ತಿ ಬ್ಯಾಕಪ್ ಆಗ್ಬಿಡ್ತವೆ. ಮತ್ತು ಆಮೇಲೆ ಕ್ಲಿಯರ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಮತ್ತು ಆಮೇಲೆ ನಾವು ಆವಾಗಲೇ ಆ ಸೆಮ್ಮಲ್ಲಿ ಕ್ಲಿಯರ್ ಮಾಡ್ಕೊಂಡೋದ್ರೆ 3 ವರ್ಷಕ್ಕೆ ಮುಗಿಸ್ಕೋಬೋದು. ಇಲ್ಲಾಂದರೆ ಬ್ಯಾಕಪ್ ಮಾಡ್ಕೊಂಬಿಟ್ರೆ ತುಂಬ ಕಷ್ಟ ಆಗ್ಬಿಡ್ತಾರೆ. ಲಾಸ್ಟಿಗೆ ಡಿಗ್ರಿ ಸರ್ಟಿಫಿಕೇಟ್ ಕೂಡ ಇಲ್ದಂಗೆ ಆಗ್ಬಿಡ್ತೈತೆ. ಎಷ್ಟೋ ಜನದ್ದು 3 ವರ್ಷ ಕೂಡ ಮುಗಿಸಿರ್ತಾರೆ, ತುಂಬ ಬ್ಯಾಕಪ್ಸ್ ಆಗಿರುತ್ತೆ. ಮತ್ತು ಆಮೇಲೆ ಅದನ್ನು ಕ್ಲಿಯರ್ ಮಾಡೋಕ್ಕೆ ಒದ್ದಾಡ್ತಿರ್ತಾರೆ, ಆಗೋದೇ ಇಲ್ಲ. ಮತ್ತು ಆಮೇಲೆ ಡಿಗ್ರಿನ ಬಿಟ್ಬಿಡ್ತಾರೆ. ಹಂಗಾಗಿ ಇದರಲ್ಲಿ ಏನಂದರೆ ಸ್ಟಾರ್ಟಿಂಗಿಂದನೇ ನಾವು ಎಷ್ಟು ಲೆಸನ್ಸ್ ಇರ್ತಾವೋ ಮತ್ತು ಆಮೇಲೆ ಎಷ್ಟಕ್ಕೆ ಪ್ರಿಪೇರ್ ಆಗಬೇಕು, ಯಾವ ರೀತಿ ಪ್ರಿಪೇರ್ ಆದರೆ ಇದನ್ನೆಲ್ಲ ಇದು ಮಾಡ್ಬೋದು. ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಮುಖ್ಯ. ಇಲ್ಲಿ ತುಂಬ ಟೈಮ್ ವೇಸ್ಟ್ ಮಾಡಬಾರ್ದು. ಡಿಗ್ರಿನಲ್ಲಿ ಹೆಂಗಂದರೆ ಇಂಜಿನಿಯರಿಂಗಲ್ಲಿ ಬೇರೆ ಥರ ಇರ್ತದೆ, ಡಿಗ್ರಿನಲ್ಲಿ ಬೇರೆ ಥರ. ಮಾಮೂಲಿ ಡಿಗ್ರಿನಲ್ಲಿ ಒಂದು ಇಂಟರ್ನಲ್ಲು, ಒಂದು ಮೈನ್ ಎಕ್ಸಾಮ್ ಇರುತ್ತೆ. ಆದರೆ ಇಂಜಿನಿಯರಿಂಗು ಮೆಡಿಕಲೆಲ್ಲ ಬೇರೆ ಥರ ಇರುತ್ತೆ. ಅಲ್ಲೊಂದು 2-3 ಇಂಟರ್ನಲ್ಲು, ಒಂದು ಮೈನ್ ಎಕ್ಸಾಮ್ ಇರುತ್ತೆ. ಹಂಗಾಗಿ ಇಲ್ಲೇನಂದರೆ ಟೈಮ್ ಮ್ಯಾನೇಜ್ಮೆಂಟ್ ಮುಖ್ಯ. ಟೈಮ್ ಮ್ಯಾನೇಜ್ಮೆಂಟ್ ಒಂದು ನೀಟಾಗಿ ಕಲ್ತ್ಕೊಂಡ್ಬಿಟ್ರೆ 3 ವರ್ಷ ಆರಾಮಾಗಿ ಮುಗಿಸ್ಕೊಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಹಂಗಾಗಿ ನಾನು ಈ ಡಿಗ್ರಿ ಎಕ್ಸಾಮ್ಸ್ ಬಗ್ಗೆ ಯಾವ ರೀತಿ ಪ್ರಿಪೇರ್ ಆಗಿದ್ರೆ ಒಳ್ಳೆಯದು ಅಂತ ಅದ್ರ ಬಗ್ಗೆ ಮಾತಾಡಬೇಕು ಅನ್ನಿಸ್ತು. ಹಂಗಾಗಿ ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ. ಮತ್ತು ಆಮೇಲೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವಿಷಯ ತಗೊಂಡು
ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.